ಎಕ್ಸ್ಕ್ಲೂಸಿವ್ ಸ್ಟೋರಿ. ಮೂಲ ಸೌಕರ್ಯಗಳಿಂದ ವಂಚಿತವಾದ ಸವಣೂರಿನ ಸರ್ಕಾರಿ ಶಾಲೆಯಲ್ಲಿ 730 ಮಕ್ಕಳಿದ್ರೂ ಇಲ್ಲ ಮೂಲಭೂತ ಸೌಕರ್ಯ. ಮಕ್ಕಳಿಗೆ ಇಲ್ಲ ಸರಿಯಾದ ಡೆಸ್ಕ್ಗಳು. ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಹಿಂದೇಟು ಹಾಕುತ್ತಿರುವ ಪಾಲಕರು. ಇದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ನೋಡಲೇಬೇಕಾದ ಸ್ಟೋರಿ. ಸವಣೂರು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಮೂಲಭೂತ ಸೌಕರ್ಯ ಒದಗಿಸುವ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಮಾಡುತ್ತಿದೆ. ಅದರಲ್ಲೂ ಶೌಚಾಲಯದ ಬಗ್ಗೆ ಕಡ್ಡಾಯವಾದಂಥ ಕಾನೂನು ಮಾಡಿದೆ. ಇದೇ ಆದಾಗಿಯೂ ಹಾವೇರಿ ಜಿಲ್ಲೆ ಸವಣೂರು ಪಟ್ಟಣದಲ್ಲಿರುವ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಮೂಲ ಸೌಕರ್ಯಗಳಿಲ್ಲದೆ ದಿನನಿತ್ಯ ಇಲ್ಲಿಯ ಶಾಲೆಯ ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಅಧಿಕಾರಿಗಳು ಮಾತ್ರ ಇತ್ತ ಕಡೆ ಗಮನ ಹರಿಸದೇ ಇರುವುದು ದುರಾದೃಷ್ಟಕರವಾಗಿದೆ. ಹೌದು, ಸುಮಾರು 730 SC ST ಹಾಗೂ ಅಲ್ಪಸಂಖ್ಯಾತ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿರುವ ಈ ಸರ್ಕಾರಿ ಶಾಲೆಯಲ್ಲಿ ಒಂದೇ ಶೌಚಾಲಯ ಇದ್ದು, ಅದು ಕೂಡ ಉಪಯೋಗಕ್ಕೆ ಬಾರದೆ ಹಾಳಾಗಿ ಹೋಗಿ ಗಬ್ಬು ನಾರುತ್ತಿದ್ದು, ಶಿಕ್ಷಕರು ಬಾಗಿಲು ಹಾಕಿಕೊಂಡೇ ಪಾಠ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆ ಬಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸವಣೂರು. ಈ ನಮ್ಮ ಶಾಲೆಯಲ್ಲಿ 1ನೇ ತರಗತಿಯಿಂದ LKGಯಿಂದ 7ನೇ ತರಗತಿವರೆಗೆ ಮಕ್ಕಳು ಅಭ್ಯಾಸ ಮಾಡ್ತಾಯಿದ್ದಾರೆ. ಇಲ್ಲಿ ನಮ್ಮಲ್ಲಿ ಕೋ ಎಜುಕೇಷನ್ ಅದ. ಹೆಣ್ಣು ಮತ್ತು ಗಂಡು ಮಕ್ಕಳು ಎಲ್ಲರೂ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ನಮ್ಮ ಶಾಲೆಯಲ್ಲಿ ಸಾಮಾನ್ಯವಾಗಿ ಅನೇಕ ಸಮಸ್ಯೆಗಳು ಇದ್ದಾವೆ. ಇಲ್ಲಿ ಮುಖ್ಯವಾಗಿ ಶೌಚಾಲಯ ಸಮಸ್ಯೆ ಮತ್ತು ಮಕ್ಕಳಿಗೆ ಕುಳಿತು ಅಭ್ಯಾಸ ಮಾಡಲಿಕ್ಕೆ ಡೆಸ್ಕ್ಗಳ ಸಮಸ್ಯೆ, ಇವೆರಡು ದೊಡ್ಡ ಗಂಭೀರ ಸಮಸ್ಯೆಗಳಾಗಿದ್ದಾವೆ. ಯಾಕಂದರೆ ಮಕ್ಕಳಿಗೆ ಎರಡೇ ಶೌಚಾಲಯ, ಹೆಣ್ಣು ಮಕ್ಕಳಿಗೆ ಒಂದು ಮತ್ತು ಗಂಡು ಮಕ್ಕಳಿಗೆ ಒಂದು ಶೌಚಾಲಯ ಮತ್ತು 2 ಮೂತ್ರಾಲಯಗಳಿದ್ದಾವಲ್ಲ. ಹೀಗಾಗಿ ಸಂಖ್ಯೆ ದೊಡ್ಡದಿರೋದ್ರಿಂದ ಆ ಮಕ್ಕಳು ಪಾಳೆ ಹಚ್ಚಿ ಆ ಶೌಚಾಲಯಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ ಈ ಶಾಲೆಯಲ್ಲಿ ನಿರ್ಮಾಣವಾಗಿದೆ. ಹಾಗಾಗಿ ದಯವಿಟ್ಟು ನಮ್ಮ ಶಾಲೆಗೆ ನಮ್ಮ ಒಂದು ಶೌಚಾಲಯ ನಿರ್ಮಾಣ ಮಾಡಿಕೊಡ್ಲಿಕ್ಕಂತ ನಾವು ನಮ್ಮ ಇಲಾಖೆಗೆ ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದೀವಿ. ಆ ಒಂದು ಮನವಿಗೆ ಯಾವುದೇ ಪ್ರತ್ಯುತ್ತರ ನಮಗಿನ್ನೂ ಬಂದಿಲ್ಲ. ಹಾಗೆಯೇ ನಮ್ಮ ಪಾಲಕರು ಬಂದು ಈ ಒಂದು ವಿಷಯಗಳ ಬಗ್ಗೆ ಜನಪ್ರತಿನಿಧಿಗಳಿಗೆ ಅಲ್ಲಿ ತಮ್ಮ ಒಂದು ಶಾಲೆಯ ಸಮಸ್ಯೆಗಳನ್ನು ಹೇಳಿದ್ದಾರೆ. ಆದರೆ ಇಲ್ಲಿವರೆಗೆ ಆ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ. ಇದಷ್ಟೇ ಅಲ್ಲದೆ ಇನ್ನೊಂದು ಸಮಸ್ಯೆ, ನಮ್ಮ ಶಾಲೆಯಲ್ಲಿ ಡೆಸ್ಕಿನ ಸಮಸ್ಯೆ. ಅದು ಮುಖ್ಯವಾಗಿ ಹೈಯರ್ ಕ್ಲಾಸ್ ಹೆಣ್ಣು ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾಯಿದೆ. 6 ಮತ್ತು 7ನೇ ತರಗತಿ ಹೆಣ್ಣು ಮಕ್ಕಳು ಮೆಚ್ಯೂರ್ಡ್ ಆಗಿರೋದ್ರಿಂದ ಕೆಲವೊಂದು ಮಕ್ಕಳು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನೆಲದ ಮೇಲೆ ಕೂತು ಅಭ್ಯಾಸವನ್ನು ಮಾಡೋದು ಅವರಿಗೆ ತುಂಬ ಕಷ್ಟವಾಗ್ತಾಯಿದೆ. ಹೀಗಾಗಿ ಡೆಸ್ಕಿಗೂ ಕೂಡ ನಮ್ಮ ಇಲಾಖೆಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಇನ್ನೂವರೆಗೆ ಯಾವುದೇ ಕೂಡ ನಮಗೆ ಸೌಲಭ್ಯಗಳು ಬಂದಿಲ್ಲ. ಹೀಗಾಗಿ ಅಲ್ಲದೆ ಇಲ್ಲಿರುವ ಮಕ್ಕಳಿಗೆ ಕುಳಿತುಕೊಳ್ಳಲು ಆಸನಗಳು ಇಲ್ಲದೆ ನೆಲದ ಮೇಲೆಯೇ ಕುಳಿತು ಪಾಠ ಕೇಳುವ ಪರಿಸ್ಥಿತಿ ಇದೆ. ಹಾಗೂ ಶಾಲೆಯ ಕಿಟಕಿ ಗ್ಲಾಸ್ಗಳನ್ನು ಕಿಡಿಗೇಡಿಗಳು ಒಡೆದು ಹಾಕುತ್ತಿದ್ದು, ಯಾವಾಗ ಈ ಗಾಜಿನ ತುಂಡುಗಳು ಬೀಳುತ್ತವೆಯೋ ಅನ್ನುವ ಭಯದಲ್ಲಿ ಪಾಠ ಕೇಳುತ್ತಿದ್ದಾರೆ ಇಲ್ಲಿಯ ಮಕ್ಕಳು. ಅಲ್ಲದೆ ಈ ಶಾಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ದಿನನಿತ್ಯ ದುಡ್ಡು ಕೊಟ್ಟು ಬೇರೆ ಕಡೆಯಿಂದ ಮಕ್ಕಳಿಗೆ ಶುದ್ಧ ನೀರನ್ನು ತರಿಸುತ್ತಿದ್ದಾರೆ. ಇಷ್ಟೇ ಅಲ್ಲ, ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಪಾಲಕರು ಅಧಿಕಾರಿಗಳಿಗೆ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಹಲವಾರು ಬಾರಿ ಪತ್ರ ಬರೆದು ಮನವಿ ಮಾಡಿಕೊಂಡರೂ ಇಲ್ಲಿಯವರೆಗೂ ಯಾರೂ ಕೂಡ ಇಲ್ಲಿಯ ಸಮಸ್ಯೆ ಬಗ್ಗೆ ಸ್ಪಂದಿಸಿಲ್ಲ ಎಂದು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸಿ ಇಲ್ಲಿಯ ಸಮಸ್ಯೆಯನ್ನು ಬಗೆಹರಿಸುತ್ತಾರಾ ಕಾದು ನೋಡೋಣ. ಲಕ್ಷ್ಮಣ್ ಲಮಾಣಿ, ಮುಖ್ಯೋಪಾಧ್ಯಾಯರು. ವರದಿ HN ಮಂಜುನಾಥ್.